ಮಂಡ್ಯ ಜಿಲ್ಲೆಯಾದ್ಯಂತ ಸಿಪಿಐ ವತಿಯಿಂದ ಜನಪರ ಹೋರಾಟದ ಘೋಷಣೆ. ನವೆಂಬರ್ 15ರಿಂದ ಡಿಸೆಂಬರ್ 15ರವರೆಗೆ ಜನಾಂದೋಲನ ನಡೆಯಲಿದ್ದು, ರಾಜ್ಯ ಸರ್ಕಾರದ ವಿರುದ್ಧ 21 ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿಗೆ ಕಾವೇರಿ ನೀರಿನ 5ನೇ ಹಂತದ ಯೋಜನೆಗೆ ವಿರೋಧ, ಕಬ್ಬಿನ ಟನ್ಗೆ 5,500 ಬೆಲೆ, ಉದ್ಯೋಗ ಖಾತರಿಯಡಿ 200 ದಿನಗಳ ಕೆಲಸ ಮತ್ತು ದಿನಕ್ಕೆ 600 ಕನಿಷ್ಠ ಕೂಲಿ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಮುಂದುವರಿಸಲಾಗಿದೆ ಎಂದು ಪಕ್ಷದ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ಅವರು ತಿಳಿಸಿದ್ದಾರೆ. ಇನ್ನು ಜನಾಂದೋಲನದ ಅಂಗವಾಗಿ ಮನೆ ಮನೆಗೆ ತೆರಳಿ ಸಿಪಿಐನ ಜನಪರ ನೀತಿಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ಕ್ರಮಗಳ ವಿರುದ್ಧ ಜಾಗೃತಿ ಮೂಡಿಸಲಾಗುವುದು. ಡಿಸೆಂಬರ್ 21ರಂದು ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದ್ದು, ಸುಮಾರು 5,000 ಮಂದಿ ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಗಟ್ಟಿಯಾದ ಎಚ್ಚರಿಕೆಯ ಘೋಷಣೆ ನೀಡಲಾಗುವುದು ಎಂದು ಸಿಪಿಐ ನಾಯಕರು ತಿಳಿಸಿದ್ದಾರೆ. ಈ ವಿಷಯನ ನಿಮಗೆ ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಿಮಗೆ ಗೊತ್ತಿದೆ, CPIM ಪಾರ್ಟಿ ಮೊನ್ನೆ ನವೆಂಬರ್ 1ನೇ ತಾರೀಕು ಕೇರಳದಲ್ಲಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದರು. ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಬಡತನವೇ ಇಲ್ಲ ಅಂತೇಳಿ ಘೋಷಣೆ ಮಾಡಿದಂಥ ಏಕಮಾತ್ರ ರಾಷ್ಟ್ರ ಕಮ್ಯುನಿಸ್ಟ್ ಚೀನಾದ ಅಧ್ಯಕ್ಷರು ಅನೌನ್ಸ್ ಮಾಡಿದರು ಕಳೆದ ಮೇ ತಿಂಗಳಲ್ಲಿ. ಆ ನಂತರದಲ್ಲಿ ನವೆಂಬರ್ 1ನೇ ತಾರೀಕು ಇನ್ನೊಂದು ಕಮ್ಯುನಿಸ್ಟ್ ರಾಜ್ಯ ಕೇರಳ ನಮ್ಮ ರಾಜ್ಯದಲ್ಲಿ ಅಬ್ಸಲ್ಯೂಟ್ ಪಾವರ್ಟಿ ಇಲ್ಲ, ಕಡು ಬಡತನ ಇಲ್ಲ ಅಂತೇಳಿ ಘೋಷಣೆಯನ್ನು ಮಾಡ್ತು. ಬಹುಶಃ ಮಾನವ ಜನಾಂಗದ ಚರಿತ್ರೆಯಲ್ಲಿ ಒಂದು ದೇಶ ಮತ್ತು ಒಂದು ರಾಜ್ಯ ನಮ್ಮಲ್ಲಿ ಬಡತನವೇ ಇಲ್ಲ ಅಂತೇಳಿ ಘೋಷಣೆ ಮಾಡೋದನ್ನ ನಾವು ಇಲ್ಲಿ ಮಂಡ್ಯದಲ್ಲಿರೋರು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಬಡತನ ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತೇಳಿ ಘೋಷಣೆ ಮಾಡಿದಂಥ ಕೇರಳವನ್ನು ಆಳ್ತಾ ಇರೋದು CPIM ಪಕ್ಷ. ಅದರ ಪಾಲಿಟ್ ಬ್ಯೂರೋ ಸದಸ್ಯರಾಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅಲ್ಲಿಯ ಮುಖ್ಯಮಂತ್ರಿ. ಹಾಗಾಗಿ ಈ ಕೇರಳವನ್ನು ನಾವು ಹೇಗೆ ನಿರ್ಮಾಣ ಮಾಡಿದ್ದೀವಿ, ಕೇರಳದ ರೀತಿ ಕರ್ನಾಟಕ ಆಗದೇ ಇರಲಿಕ್ಕೆ ಕಾರಣ ಆಗಿರುವ ಕಾಂಗ್ರೆಸ್ ಮತ್ತು BJP ಸರ್ಕಾರದ ಜನವಿರೋಧಿ ನೀತಿಗಳೇನು ಅನ್ನುವಂಥದ್ದನ್ನು ಮನೆ ಮನೆಗೆ ಮುಟ್ಟಿಸಬೇಕು. ಆ ಮೂಲಕ ಕಾಂಗ್ರೆಸ್ BJPಗೆ ಪರ್ಯಾಯವಾಗಿ CPIM ಪಕ್ಷವನ್ನು ಮಂಡ್ಯ ಜಿಲ್ಲೆಯ ಮತ್ತು ಕರ್ನಾಟಕದ ಜನ ಸ್ವೀಕರಿಸಿ ಅದನ್ನ ಬೆಳೆಸಬೇಕು ಅನ್ನುವಂಥ ವಿಚಾರವನ್ನು ಜನಗಳಿಗೆ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ನವೆಂಬರ್ 15ರಿಂದ ಡಿಸೆಂಬರ್ 15ರವರೆಗೆ ನಾವು ಮನೆ ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಕಾವೇರಿ 5ನೇ ಹಂತ, ಆ್ಯಕ್ಚುಲಿ ಅದು 6ನೇ ಹಂತ. ಯಾಕೆಂದರೆ 4ನೇ ಹಂತದಲ್ಲಿ ಹಂತ 1 ಹಂತ 2 ಅಂತೇಳಿ 2 ಹಂತಗಳನ್ನು ಮಾಡಿದ್ದಾರೆ. ಹಾಗಾಗಿ 6ನೇ ಹಂತದ ಕಾವೇರಿ ನೀರನ್ನು ಮಂಡ್ಯದಿಂದ ಕಾವೇರಿ ನದಿಯಿಂದ ಬೆಂಗಳೂರಿಗೆ ತಗೊಂಡು ಹೋಗಬೇಕು ಅಂತೇಳಿ ಈಗಿನ ಸರ್ಕಾರ ಜೋರು ಮಾತಾಡ್ತಾ ಇದೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದೆ. ನಾವು CPIM ಪಕ್ಷದಿಂದ ಹೇಳ್ತಾ ಇದ್ದೀವಿ, ಕಾವೇರಿ ನೀರನ್ನು ಈಗಾಗಲೇ ಸಾಕಷ್ಟು ಬೆಂಗಳೂರಿಗೆ ತಗೊಂಡೋಗಿದ್ರೆ ಅದರ ಪರಿಣಾಮವಾಗಿ ಏನು 2 ಬೆಳೆಗಳಿಗೆ ಸಂಪೂರ್ಣವಾಗಿ ನೀರು ಸಿಗ್ತಾ ಇತ್ತು, ಅದು ಸಿಗದೇ ಇರುವ ಸ್ಥಿತಿ ನಿರ್ಮಾಣ ಆಗಿದೆ. ಜನವರಿಯಿಂದ ಏಪ್ರಿಲ್ವರೆಗೆ ಸಾಕಷ್ಟು ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನೀವು ಒಂದು ವೇಳೆ 5ನೇ ಹಂತದ ಯೋಜನೆಯನ್ನು ಪೂರ್ಣಗೊಳಿಸಿದ್ರೆ ಮಂಡ್ಯ ಜಿಲ್ಲೆಗೆ ಈ 1 ಬೆಳೆ ಮಾತ್ರ ಅನ್ನೋ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದರಿಂದ ಅಪಾರ ಪ್ರಮಾಣದ ನಿರುದ್ಯೋಗ ಉಂಟಾಗುತ್ತೆ, ಕೃಷಿ ಬಿಕ್ಕಟ್ಟಿಗೆ ಸಿಲುಕುತ್ತೆ, ಜಮೀನುಗಳು ಪಾಳು ಬೀಳ್ತವೆ. ಈಗಾಗಲೇ ಸಾಕಷ್ಟು ಮಂಡ್ಯದ ಜನ ಬೆಂಗಳೂರಿಗೆ ವಲಸೆ ಹೋಗಿರುವ ಹಿನ್ನೆಲೆ ಒಳಗಡೆ ಇನ್ನೊಂದಷ್ಟು ದೊಡ್ಡ ಪ್ರಮಾಣದ ವಲಸೆಗೆ, ಕೃಷಿ ಕೂಲಿಕಾರರ ವಲಸೆಗೆ, ರೈತರ ಆತ್ಮಹತ್ಯೆಗೆ ಕಾರಣ ಆಗುತ್ತೆ. ಆದ್ದರಿಂದ ಬೆಂಗಳೂರಿಗೆ ನೀವು ನೀರನ್ನ ತಗೊಂಡೋಗೋದಕ್ಕಿಂತ ಮೊದಲು ಯಾವ ಜನ ಕಾವೇರಿ ನೀರು ಅದರ ಪರಿಣಾಮವಾದ ಕೃಷಿ ಅದರ ಮೇಲೆ ಅವಲಂಬಿತ ಆಗಿ ಉದ್ಯೋಗ ಕಂಡುಕೊಂಡಿದ್ದಾರೆ ಅವ್ರಿಗೆ ಪರ್ಯಾಯ ಉದ್ಯೋಗ ಮತ್ತು ಬದುಕಿನ ಅವಕಾಶಗಳನ್ನು ಗ್ಯಾರಂಟಿ ಮಾಡೋವರೆಗೆ ಬೆಂಗಳೂರಿಗೆ 5ನೇ ಹಂತದ ನೀರು ತಗೊಂಡು ಹೋಗುವಂಥ ಕಾಮಗಾರಿಗಳನ್ನು ಆರಂಭಿಸಬಾರ್ದು ಅನ್ನುವಂಥ ಒಂದು ಒತ್ತಡವನ್ನು ನಾವು ಈ ಜನಾಂದೋಲನ ಸಂದರ್ಭದಲ್ಲಿ ಮಾಡ್ತಾಯಿದ್ವಿ. ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿದೆ, ಈಗಾಗಲೇ ಕಬ್ಬು ಬೆಳೆಗಾರರು, ಅದ್ರ ಬಗ್ಗೆ ಭರತರಾಜ್ ಅವರು ಕಬ್ಬು ಬೆಳೆಗಾರರ ಸಮಿತಿ ಹೋರಾಟದ ಮುಖಂಡರು ಆಗಿರೋದ್ರಿಂದ ಅವರು ಹೇಳ್ತಾರೆ, ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿ ಕಬ್ಬು ಬೆಳೀತಾ ಇದ್ದೀವಿ, 3,000 ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲೇ ಏಕರೂಪದಲ್ಲಿ ಕೊಡದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾವು 9.5 ಸಕ್ಕರೆ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 5,500 ಕೊಡಬೇಕು ಅಂತ ಕೇಳ್ತಾ ಇದ್ವಿ. ಯಾಕೆಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ, ಉತ್ತರ ಪ್ರದೇಶದಲ್ಲಿ ಅಥವಾ ಹರಿಯಾಣದಲ್ಲಿ
ಕಡ್ಗೂಲಿ ಮತ್ತು ಲೇಬರ್ ಚಾರ್ಜ್ ಎಲ್ಲವನ್ನು, ಟ್ರಾನ್ಸ್ಪೋರ್ಟೇಷನ್ ಎಲ್ಲವನ್ನು ಕಾರ್ಖಾನೆಗಳೇ ಪಾವತಿಸಿ 3,500 ರೂಪಾಯಿ ಕೊಡ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಇಲ್ಲಿಗೆ ಹೋಲಿಸಿದ್ರೆ ಈಗ ಇಲ್ಲಿ 1,100 ರೂಪಾಯಿ ಇದೆ. ಶುಗರ್ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿನಲ್ಲಿ ಕಡಿಯೋದು ಮತ್ತು ಸಾಗಿಸೋದು ಎರಡೂ ಸೇರಿದ್ರೆ 1,100 ರೂಪಾಯಿ ನಡೀತಾ ಇದೆ. ಈಗ 3,000 ರೂಪಾಯಿನಲ್ಲಿ 1,100 ರೂಪಾಯಿ ಹೋದರೆ ಏನು ರೈತರು ಉಳಿಯದೇ ಇರೋ ಸ್ಥಿತಿ ಇರುವಾಗ ನಾವು 5,500 ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಾದ್ರೂ ಲಾಭದಾಯಕವಾಗಿ ಕಾರ್ಖಾನೆಗಳು ನಡೀತವೆ. ಮೂರನೇದು ಉದ್ಯೋಗ ಖಾತ್ರಿ ಯೋಜನೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಈಗೇನಾದರೂ ಗ್ರಾಮೀಣ ಕರ್ನಾಟಕದಲ್ಲಿ ಅಥವಾ ಗ್ರಾಮೀಣ ಭಾರತದಲ್ಲಿ ನಗರಗಳಿಗೆ ವಲಸೆ ಹೋಗದೇ ಜನ ಅವರವ್ರ ಊರಲ್ಲೇ ಉಳಿದಿದ್ದಾರೆ, ಬಡವರು ಮತ್ತು ಕೃಷಿ ಕೂಲಿಕಾರರು, ವಯಸ್ಸಾದವರು ಅಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಯೋಜನೆಯೇ ಕಾರಣ. 350 ರೂಪಾಯಿ ಕೂಲಿ ಸಿಗ್ತಾ ಇದೆ, 100 ದಿನ ಕೆಲಸ ಸಿಗ್ತಾ ಇದೆ. ಅದನ್ನು 600 ರೂಪಾಯಿ ಕೂಲಿ ಹೆಚ್ಚಳ ಮಾಡಿ 200 ದಿನಕ್ಕೆ ಕೆಲಸ ಹೆಚ್ಚು ಮಾಡಿದ್ರೆ ನಗರಗಳಿಗೆ ಇಲ್ಲಿಂದ ವಲಸೆ ಹೋಗೋದು ತಪ್ಪುತ್ತೆ, ಇಲ್ಲಿಯ ಜನ ನೆಮ್ಮದಿಯಾಗಿ ಬದುಕುವ ವಾತಾವರಣ ಸೃಷ್ಟಿಯಾಗುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.